ಕಾಲ ಕಾಲಾಯ ಧೀಮಹಿ ಕಾಲಾತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್ ಅಂತ ಜಪ ಮಾಡ್ತಾ ಮಾಡ್ತಾ ಈ ಕಾಲ ಭೈರವ ನನಗೆ ಒಂದು ಕಾಲದ ಕಾನ್ಸೆಪ್ಟನ್ನ ಒಂದು ಜ್ಞಾನದಲ್ಲಿ ಒಂದು ಅರಿವಿಗೆ ಬರೆಸ್ತಾನೆ. ನಂಗೆ ಅದು ಹೇಳ್ತಾನೆ ಗೊತ್ತಾಗಿತ್ತು, ಟೈಮ್ ಅನ್ನೋದು ನಾವೇ ಮಾಡಿಕೊಂಡಿದ್ದು. ಅಂದರೆ ನಮ್ಮ ಮನಸ್ಸಿಗೆ ಟೈಮಿನ ಪರಿವೇ ಇಲ್ಲ. ನಮಗೆ ಗಡಿಯಾರದ ಟೈಮ್ ಗೊತ್ತು, ಕ್ಯಾಲೆಂಡರ್ ಟೈಮ್ ಗೊತ್ತು. ಸೂರ್ಯ ಹುಡ್ದ ಬೆಳಗಾಯಿತು, ಚಂದ್ರ ಹುಡ್ದ ರಾತ್ರಿ ಆಯಿತು, ಇಷ್ಟೇ ಈ ಮನಸ್ಸಿಗೆ ಗೊತ್ತಿರೋದು. ಟೈಮು ಆ್ಯಕ್ಚುಲಿ ನಮ್ಮ ಮೈಂಡು ಜೀರ್ಣಿಸ್ಕೊಳ್ಳಲ್ಲ. ಬಿಕಾಸ್ ಇದು ಪಾಸ್ಟನ್ನ ಟೈಮ್ ಅಂದ್ಕೊಂಡಿದೆ, ಸತ್ತೋಗಿರೋದನ್ನು. ಫ್ಯೂಚರ್ನ ಟೈಮ್ ಅಂದ್ಕೊಂಡಿದೆ, ಹುಟ್ಟದೇ ಇರೋದನ್ನು. ಪಾಸ್ಟಲ್ಲೂ ಶಕ್ತಿ ಇಲ್ಲ, ಹುಟ್ಟದೇ ಇರೋದ್ರಲ್ಲೂ ಶಕ್ತಿ ಇಲ್ಲ, ಸತ್ತಿರೋದ್ರಲ್ಲೂ ಶಕ್ತಿ ಇಲ್ಲ. ಅದು ಆಗೋಗಿದೆ, ಟೈಮ್ಗೆ ಸೇರಲ್ಲ. ಮೈಂಡ್ಗೆ ಪ್ರೆಸೆಂಟ್ ಮೊಮೆಂಟ್ ಗೊತ್ತೇ ಇಲ್ಲ, ಯಾಕೆಂದರೆ ಅದೊಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ. ನಾವು ಈ ಮೈಂಡಲ್ಲಿ ಜೀವಿಸ್ತಾ ಇದ್ದೀವಿ. ಬಿಕಾಸ್ ನೀವು ಜೀವಿಸ್ತಾ ಇರೋದು ನಿಮ್ಮದೇ ಆದ ಒಂದು ಟೈಮ್ ಮಾಡ್ಕೊಂಡು ಜೀವಿಸ್ತಾ ಇದ್ದೀರಾ. ನಿಮ್ಮ ಟೈಮ್ ಕೇಳಿದ್ರೆ ಏನು ಹೇಳ್ತೀರಾ? ನನಗೆ 75 ವರ್ಷ ಆಯಿತು, ಇನ್ನು ಎಷ್ಟು ವರ್ಷ ನಾನು ಇರ್ತೀನೋ, 10 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು. ನಿಮ್ಮ ಟೈಮ್ ಕೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿರೋದಿಷ್ಟೇ, ಹುಟ್ಟು ಸಾವಿನ ಮಧ್ಯೆ ಇರೋ ಟೈಮ್. ಆದರೆ ಕಾಲ ಟೈಮ್ಲೆಸ್ ಡೈಮೆನ್ಷನ್. ನಿಜವಾದ ಕಾಲಕ್ಕೆ ಪ್ರಾರಂಭ ಅಂತ್ಯ ಇಲ್ಲ. ಕಾಲ ಅತೀತ. ಕಾಲ ಕಾಲಾಯ ವಿದ್ಮಹೆ ಕಾಲಾತ್ ಅತೀತ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯ. There is something timeless, that is space. The timelessness is the space. ಆ ದೇಶ ಕಾಲ ಎರಡಕ್ಕೂ ಲಿಮಿಟೇ ಇಲ್ಲ. ನೋ ಬೌಂಡ್ರಿ ಫಾರ್ ದಿ ಸ್ಪೇಸ್, ನೋ ಡಿವಿಷನ್ ಫಾರ್ ದಿ ಟೈಮ್. ಆ ಥರ ಇದ್ದಾಗ ಫ್ಯೂಚರ್ ಅನ್ನೋದು ಇಲ್ಲವೇ ಇಲ್ಲ, ಪಾಸ್ಟು ಇಲ್ಲ, ಓನ್ಲಿ ಪ್ರೆಸೆಂಟ್. ಪ್ರೆಸೆನ್ಸ್. ಕಾಲಭೈರವ ಪ್ರೆಸೆನ್ಸ್. 8 ದಿಕ್ಕಲ್ಲಿ ಇದ್ದಾನೆ. ಅಷ್ಟ ಭೈರವ 8 ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸೃಷ್ಟಿ ಮಾಡ್ತಾ ಇದ್ದಾನೆ, ಭೈರವಿ ಜೊತೆಗೆ, ವಾರಾಹಿ ಜೊತೆಗೆ ಇದ್ದಾನೆ, ಪರಿಪಾಲನೆ ಮತ್ತು ಲಯಕಾರ, ಸಂಹಾರದ ಎಲ್ಲ ಇದ್ದಾನೆ. ಪಂಚಕೃತ್ಯ ನಡೀತಾ ಇದೆ. ನೀನು ಏನಿದೆ ಅದು ಅವನದು ಪ್ರಪಂಚದಲ್ಲಿ. ಅದು ಇಟ್ ಈಸ್ ಫಾರ್ ಯುವರ್ ಫ್ಯೂಚರ್ ಸೆಲ್ಫ್. ಇಟ್ ಇಸ್ ಆಲ್ರೆಡಿ ದೇರ್. ಆಲ್ರೆಡಿ ದೇರ್. ನಿನಗೇನೇನು ಬೇಕೋ ಎಲ್ಲ ಆಲ್ರೆಡಿ ಇದೆ. ಅದು ಈಗ ಬರಬೇಕಾದ್ರೆ ಪ್ರೆಸೆಂಟ್ ಮೊಮೆಂಟಲ್ಲಿ ಯು ಶುಡ್ ಕನೆಕ್ಟ್ ಇಟ್. ದಟ್ ಅಲೈನ್ಮೆಂಟ್ ವಿತ್ ದಿ ಯೂನಿವರ್ಸ್, when you what you need with